ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಈಸಿ ಆಗಿರುವಂತಹ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಸಾರಿ ಬಾರ್ಡರ್ ಡಿಸೈನ್ ಅಂತ ಹೇಳ್ಬೋದು. ನೀವು ನೆಕ್ಲೈನ್ಗೆ, ಬ್ಲೌಸ್ ನೆಕ್ಲೈನ್ಗೆ ಮಾಡ್ಕೋಬೋದು, ಚೂಡಿದಾರ್ಗೆ ಮಾಡ್ಕೋಬೋದು. ಆ ಥರ ಬಾರ್ಡ್ರಿಗೆ ಮಾಡೋಂಥ ತುಂಬ ಸಿಂಪಲ್ ಡಿಸೈನು, ಆದರೆ ಈಸಿಯಾಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹೋಗಿ 0.75 mm, ಆಮೇಲೆ ಸ್ಮಾಲ್ ಗೋಲ್ಡನ್ ಬೀಡ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಇದು ಮಾತ್ರ ಫಸ್ಟು ದಾರ ಲಾಕ್ ಮಾಡಿ, ದಾರ ಲಾಕ್ ಮಾಡಿ ಆದಮೇಲೆ 2 ಚೈನು, ಇದು ಒಂದು ಡಬಲ್ ಕ್ರೋಶೆ ಲೆಕ್ಕ. 2 ಚೈನು, ಒಂದು ಡಬಲ್ ಕ್ರೋಶೆ ಲೆಕ್ಕ. ಇನ್ನು 2 ಚೈನು ಗ್ಯಾಪಿಗೆ, ಅಂದರೆ ಒಟ್ಟು 4 ಚೈನ್ ಹಾಕೋಬೇಕು. ಇದಾದಮೇಲೆ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು, ಅಂದರೆ ಆ 2 ಚೈನ್ ಗ್ಯಾಪಲ್ಲಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೀವು ಫುಲ್ ಹಿಂಗೆ ಬಗ್ಗಿಸ್ಕೋಬೇಡಿ, ಯಾಕಂದರೆ ಅಲ್ಲಿ ಚೈನ್ ನೀವು ಇದು ಎರಡೂ ಡಬಲ್ ಕ್ರೋಶೆ ಲೆಕ್ಕದಲ್ಲಿ ಚೈನ್ ಹಾಕಿರೋದು. ಹಿಂಗೆ ಮಾಡಿದರೆ ಮುಂದೆ ಬರುತ್ತೆ. ನೀವು ಇಷ್ಟೇ 2 ಚೈನ್ನ ಗ್ಯಾಪಿನ ಅಂದಾಜು ಮಾಡಿಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅದು ಫಸ್ಟಿಂದ ಮಾತ್ರ ನಿಮಗೆ ಹಂಗಾಗೋದು. ಈಗ ನೆಕ್ಸ್ಟ್ ಲೈನ್ ಮಾಡೋವಾಗ ನೀವು ಇಲ್ಲಿ 2ನೇ ಚೈನಲ್ಲಿ ಲಾಕ್ ಮಾಡೋದು. ಆವಾಗ ಇದು ಎಳ್ದಂಗೆ ಆಗಬಾರ್ದು. ನೋಡಿ, ಈ 2 ಚೈನಲ್ಲಿ ಮಾಡಿದಾಗ ಇದು ಸ್ಟ್ರೈಟ್ ಆಗುತ್ತೆ, 2ನೇ ಚೈನಲ್ಲಿ ಲಾಕ್ ಮಾಡಿದಾಗ. ಆಗ ಇಲ್ಲಿ ನೀವು ಮುಂದೆ ಹಾಕಿದರೆ ಎಳ್ದಂಗೆ ಆಗುತ್ತೆ, ಟೈಟ್ ಆಗುತ್ತೆ. ಅದರಿಂದ ಒಂದು ಅಂದಾಜು ಮಾಡ್ಕೋಬೇಕು. 2 ಚೈನ್ ಗ್ಯಾಪಲ್ಲೇ ನೀವು ಲಾಕ್ ಮಾಡ್ಕೋಬೇಕು. ಇಲ್ಲಿ ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು ಹೇಳೋದು. ನೆಕ್ಸ್ಟ್ ರೌಂಡ್ ಮಾಡಿದಾಗ ಗೊತ್ತಾಗತ್ತೆ ನಿಮಗೆ. ನೋಡಿ, ಇನ್ನೀಗ 2 ಚೈನು, ಇದು ಎಲ್ಲಿ ಬರುತ್ತೆ ಅಲ್ಲಿ ಒಂದು ಡಬಲ್ ಕ್ರೋಶೆ. ಇನ್ನೆರಡು ಚೈನು, ಇದು ಎಲ್ಲಿ ಬರುತ್ತೆ ಅಲ್ಲಿ ಒಂದು ಡಬಲ್ ಕ್ರೋಶೆ. ಮತ್ತೆ 2 ಚೈನು, ಎಲ್ಲಿ ಬರುತ್ತೆ ಅಲ್ಲಿ ಒಂದು ಡಬಲ್ ಕ್ರೋಶೆ. ಈ ಥರ 2 ಚೈನು, ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಇನ್ನೆರಡು ಚೈನು, ಒಂದು ಡಬಲ್ ಕ್ರೋಶೆ. ಇನ್ನೆರಡು ಚೈನು, ಒಂದು ಡಬಲ್ ಕ್ರೋಶೆ. ಕುಚ್ಚು ಬೇಡ ಅಂದರೆ ಹೀಗೆ ಮುಂದುವರ್ಸ್ಕೊಂಡು ಹೋಗಿ. ಕುಚ್ಚು ಬೇಕು ಅಂದರೆ ಈಗ ನಾನು ಎಷ್ಟು ಹಾಕಿದ್ದೀನಿ, ಈ ಫಸ್ಟಿಂದ ಅಲ್ಲದೆ 1 2 3 4 5 6, ಫಸ್ಟಿಂದ ಸೇರಿಸಿದರೆ 7 ಹಾಕಿದ್ದೀನಿ. ಈಗ ಇದನ್ನು ಇಲ್ಲಿ ಕುಚ್ಚು ಬೇಕು ಅಂದರೆ 4 ಚೈನ್ 3 ಚೈನ್ ಏನಾದರೂ ಮಾಡ್ಕೊಳ್ಳಿ. ನಾನು 3 ಚೈನ್ ಮಾಡಿದೆ. ಆಮೇಲೆ ಇದು ಎಲ್ಲಿ ಬರುತ್ತೆ ಅಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತು 2 ಚೈನು, ಒಂದು ಡಬಲ್ ಕ್ರೋಶೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. 7 ಸಾರಿ ಡಬಲ್ ಕ್ರೋಶೆ 2 ಚೈನ್, ಡಬಲ್ ಕ್ರೋಶೆ 2 ಚೈನ್ ಮಾಡ್ಕೊಳ್ಳಿ, 7 ಡಬಲ್ ಕ್ರೋಶೆ. ಆಮೇಲೆ 3 ಚೈನ್ ಕುಚ್ಚಿಗೆ. ಕುಚ್ಚು ಬೇಡ ಅಂದರೆ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗಿ, 3 ಚೈನ್ ಬೇಕಾಗಿಲ್ಲ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಒಂದು ಡಬಲ್ ಕ್ರೋಶೆ 2 ಚೈನ್, ಡಬಲ್ ಕ್ರೋಶೆ 2 ಚೈನ್ ಮಾಡಿ 7 ಡಬಲ್ ಕ್ರೋಶೆಗೆ ಒಂದು ಮಧ್ಯದಲ್ಲಿ 3 ಚೈನ್ ಮಾಡಿದ್ದೀನಿ ನಾನು ಕುಚ್ಚಿಗೆ. 7 ಡಬಲ್ ಕ್ರೋಶೆ ಆದಮೇಲೆ 3 ಚೈನು. ಆ ಥರ ನೀವು ಹೆಂಗೂ ಮಾಡ್ಕೋಬೋದು. 5 ಡಬಲ್ ಕ್ರೋಶೆಗೆ ಮಾಡ್ಕೋಬೋದು, ಅಥವಾ ಫುಲ್ ಕುಚ್ಚು ಬೇಡ ಅಂದರೆ ಫುಲ್ಲು ಮಾಡ್ಕೋಬೋದು. ಹೆಂಗೂ ನಿಮಗೆ ಎಷ್ಟು ಬೇಕು ಅದು ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಇಷ್ಟದಷ್ಟು ಮಾಡ್ಕೋಬೋದು ನೀವು. ಈಗ ನೆಕ್ಸ್ಟ್ ಸ್ಟೆಪ್ಪು, ಇನ್ನೊಂದು ಕಲರ್ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿ, ಇಲ್ಲಿ 4 ಚೈನ್ ಹಾಕಿರೋದಲ್ವ, 1 2, 2ನೇ ಚೈನಲ್ಲಿ ಲಾಕ್ ಮಾಡಿ. ಅದೊಂದು ಡಬಲ್ ಕ್ರೋಶೆ ಲೆಕ್ಕ ಅಲ್ವ 2 ಚೈನು. ಆ 2ನೇ ಚೈನಲ್ಲಿ ನೀವು ಹಿಂಗೆ ಲಾಕ್ ಮಾಡಿದರೆ ಅದು ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈಗ ಇಲ್ಲಾಂದರೆ ಹಿಂಗಿರುತ್ತೆ. ನೋಡಿ, ಇದು ಹಿಂಗಿರುತ್ತೆ. ಈಗ ನೀವು ಇಲ್ಲಿ ನೀವು ಲಾಕ್ ಮಾಡಿದರೆ ನೋಡಿ, ಇದು ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ. ಇದೀಗ ಒಂದು ಡಬಲ್ ಕ್ರೋಶೆ ಈಕ್ವಲ್ ಆಯಿತು. ಆಮೇಲೆ 2 ಚೈನು. ಈಗ ಇಲ್ಲಿ ಲಾಕ್ ಆದಮೇಲೆ 1 2 ಚೈನ್ ಮಾಡ್ಕೊಳ್ಳಿ. ಚೈನ್ ಮಾಡಿಕೊಂಡು ಇಲ್ಲಿ ಈ ಚೈನ್ ಇದೆಯಲ್ವಾ, ಈ ಚೈನ್ ಗ್ಯಾಪ್ ಇದೆಯಲ್ವಾ, ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶೆ ಮಾಡಿ ಈ ಥರ 3 ಒಂದು ಮಾಡಿಕೊಂಡು
3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಈ ಹಾಫ್ ಡಬಲ್ ಕ್ರೋಶೆ ಗ್ಯಾಪ್ ಇದೆಯಲ್ವ, ಇಲ್ಲಿ ಪೀಕೋ ಮಾಡ್ಕೊಳ್ಳಿ. ಇಲ್ಲಿಂದ ದಾರ ತಗೊಂಬಂದು ನೋಡಿ ಈ ಥರ ಪೀಕೋ. ಈಗ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ ಈ ಥರ. ಮತ್ತೆ ನೆಕ್ಸ್ಟು ಈ ಚೈನ್ ಗ್ಯಾಪ್ ಇದೆಯಲ್ವ, ಇಲ್ಲಿ ಈ ಥರ ದಾರ ತಗೊಳ್ಳಿ. 3 ಒಂದೇ ಮಾಡಿ ಹಾಫ್ ಡಬಲ್ ಕ್ರೋಶೆ, 3 ಚೈನು, ಈ ಹಾಫ್ ಡಬಲ್ ಕ್ರೋಶೆ ಗ್ಯಾಪ್ ಇದೆಯಲ್ವ, ಇಲ್ಲಿ ಹುಕ್ ಹಾಕಿ ದಾರ ಎಳ್ಕೊಂಡು ಬಂದು ಲಾಕ್ ಮಾಡಿ. ಈಗ ಇನ್ನೊಂದು ಬೀಡ್, ಮತ್ತೆ ನೋಡಿ ಇಲ್ಲಿ ಈ ಗ್ಯಾಪು, ಇವು 2 ಚೈನ್ ಗ್ಯಾಪ್ ಕೊಟ್ಟಿರೋದಲ್ವ, ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಚೈನು ಮತ್ತು ಪೀಕ್, ಈ ಹಾಫ್ ಡಬಲ್ ಕ್ರೋಶೆಲಿ ಮತ್ತು ಬೀಡ್ ನೋಡಿ ಈ ಥರ ಹಿಂಗೆ ದಾರ ಸುಂದ್ಕೊಳ್ಳಿ. ಈ ನೆಕ್ಸ್ಟ್ ಗ್ಯಾಪಲ್ಲಿ ಹಿಂಗೆ ಹುಕ್ ಹಾಕಿ ದಾರ ತಗೊಂಬನ್ನಿ. ಈಗ 3 ಲೂಪ್ ಆಗುತ್ತೆ. 3 ಒಂದೇ ಸಾರಿಗೆ ಹಿಂಗೆ ಒಂದೇ ಮಾಡ್ಕೊಳ್ಳಿ ದಾರ ತಗೊಂಬಂದು. ಮತ್ತು 3 ಚೈನು, 1 2 3, ಇದನ್ನು ಇಲ್ಲಿ ಹಿಂಗೆ ತಗೊಂಬಂದು ಲಾಕ್ ಮಾಡಿ ಪೀಕು. ಈ ಥರ ಮಾಡ್ಕೊಂಡು ಬನ್ನಿ. ಈಗ ಬೀಡ್, ಮತ್ತು ನೋಡಿ ನೆಕ್ಸ್ಟು ಇದೇ ಥರ ಪೂರ್ತಿ ಮಾಡ್ಕೊಂಡ್ಬನ್ನಿ. ಹಾಫ್ ಡಬಲ್ ಕ್ರೋಶೆ, 3 ಚೈನು, ಪೀಕು. ಸಿಂಪಲ್, ಬೇಗ ಆಗತ್ತೆ. ಈಗ ಬೀಡ್, ಮತ್ತೆ ಹಾಫ್ ಡಬಲ್ ಕ್ರೋಶೆ, 3 ಚೈನು, ಪೀಕು. ನೋಡಿ ಈ ಥರ ಪೂರ್ತಿ ಇಷ್ಟು ಈ 7 ಡಬಲ್ ಕ್ರೋಶೆಯ ಗ್ಯಾಪ್ಗಳಲ್ಲಿ ಪೂರ್ತಿ ಮಾಡಿದ್ದೀನಿ. ಈಗ ಇಲ್ಲಿ 3 ಚೈನ್ ನಾವು ಕುಚ್ಚಿಗೆ ಬಿಟ್ಟಿದ್ದೀವಿ. ಕುಚ್ಚು ಬೇಡ ಅಂದರೆ ಹೀಗೆ ಸ್ಟ್ರೈಟಾಗಿ ಮಾಡ್ಕೊಂಡು ಹೋಗ್ಬೋದು. ಈಗ ನಾವು ಇಲ್ಲಿ ಕುಚ್ಚಿಗೆ ಬಿಟ್ಟಿದ್ದೀವಿ. ಈಗ ಏನು ಮಾಡಬೇಕು ಅಂದರೆ, ಇದೆಲ್ಲ ಈಗ ಇದು ಎತ್ತರದಲ್ಲಿದೆ, ಇದು ಲೋ ಇದರಲ್ಲಿ ಇದೆ, ಕೆಳಗೆ ಇದೆ ಅಲ್ವಾ. ಇಲ್ಲಿಗೆ ಬರಬೇಕು ಅಂದರೆ ಈಗ 2 ಚೈನ್ ಮಾಡಿಕೊಂಡು ಈ ನೀವು ಹಾಫ್ ಡಬಲ್ ಕ್ರೋಶೆ ಹಾಕಿದಿರಲ್ವ, ಅಲ್ಲಿ ಲಾಕ್ ಮಾಡಿ ಸ್ಟ್ರೈಟಿಗೆ, ಅದೇ ಗ್ಯಾಪಲ್ಲಿ, ಆ 2 ಚೈನ್ ಗ್ಯಾಪಲ್ಲಿ. ಇಲ್ಲಾಂದರೆ ಅದು ಸ್ಟ್ರೈಟ್ ನಿಂತ್ಕೊಳ್ಳಲ್ಲ. ಈಗ ನೋಡಿ ಸ್ಟ್ರೈಟು. ಇನ್ನೀಗ ಇಲ್ಲಿ ಕುಚ್ಚಿಗೆ ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಈ ಡಬಲ್ ಕ್ರೋಶೆ ಇದೆಯಲ್ವ, ಫಸ್ಟ್ ಡಬಲ್ ಕ್ರೋಶೆ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಫಸ್ಟ್ ಗ್ಯಾಪಲ್ಲಿ 2 ಚೈನ್ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶೆ, ಈ ಥರ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇನ್ನೀಗ 3 ಚೈನು, ಇದನ್ನು ಇಲ್ಲಿ ಪೀಕೋ ಮಾಡ್ಕೊಳ್ಳಿ ಹಾಫ್ ಡಬಲ್ ಕ್ರೋಶೆಲಿ. ಈಗ ಬೀಡ್ ಸೇರಿಸಿ. ಇದನ್ನು ಸೇರಿಸ್ಕೊಳ್ಳಿ. 3 ಚೈನು, ಪೀಕು, ಹಿಂಗೆ ಮಾಡ್ತಾ ಹೋಗಿ. ಈ ಥರ ಬೀಡ್ ಸೇರಿಸಿ ಹಾಫ್ ಡಬಲ್ ಕ್ರೋಶೆ ಮಾಡಿ. ಬೇಗ ಆಗುತ್ತೆ ನಿಮಗೆ, 1-1.5 ಗಂಟೆ ಒಳಗಡೆ ಈ ಇಡೀ ಡಿಸೈನ್, ಇಡೀ ಸೀರೆ ಆಗುತ್ತೆ. ಈಗ ನೋಡಿ ಇಲ್ಲಿ ಕೊನೆಯಲ್ಲಿ ಬಂದಿದ್ದೀರಾ. ಮತ್ತು ಈ ಲೈನಲ್ಲಿ ಕೊನೆದಿದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದರಲ್ಲಿ 3 ಚೈನು, ಲಾಕ್. ಈಗ ನೋಡಿ ಇದು ಎತ್ತರ ಇದೆ, ಇದು ತಗ್ಗಿದೆ. ನೀವು ಹೀಗೆ ಸಿಂಗಲ್ ಕ್ರೋಶೆ ಮಾಡಿದರೆ ಏನಾಗುತ್ತೆ ಅಂದರೆ ಇದು ಹೀಗೆ ಎಳ್ಕೊಳ್ಳುತ್ತೆ. ಅದಕ್ಕೆ 2 ಚೈನ್ ಮಾಡಿ ಈ ಇದರಲ್ಲಿ ಈ ನೀವು ಎಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿದ್ರಿ ಲಾಸ್ಟ್, ಅಲ್ಲೇ ಲಾಕ್ ಮಾಡ್ಕೊಳ್ಳಿ, ಆ ಗ್ಯಾಪಲ್ಲಿ 2 ಚೈನ್ ಗ್ಯಾಪಲ್ಲಿ. ಆಮೇಲೆ ಇದರಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು ನೆಕ್ಸ್ಟ್ ಈ ಡಬಲ್ ಕ್ರೋಶೆ ಇದೆಯಲ್ವ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಅಥವಾ ನೀವು ಇಲ್ಲಿ ಗ್ಯಾಪಲ್ಲಿ ಮಾಡಿದ್ರೂ ಓಕೆ, ಗ್ಯಾಪಲ್ಲಿ ಹಿಂಗೆ ಸಿಂಗಲ್ ಕ್ರೋಶೆ ಮಾಡಿದ್ರೂ ಓಕೆ. 2 ಚೈನ್ ಮಾಡ್ಕೊಳ್ಳಿ, ಮತ್ತು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಈ ಥರ. ಮತ್ತು 3 ಚೈನ್ ಮಾಡಿ
ಈ ಹಾಫ್ ಡಬಲ್ ಕ್ರೋಶೆಯಲ್ಲಿ ಪಿಕೋ ಮಾಡಿ. ಈ ಥರ ನೋಡಿ. ಇದೀಗ ನಿಮಗೆ ಕುಚ್ಚು ಹಾಕೋದೇ ಗೊತ್ತಾಗಲ್ಲ, ಕುಚ್ಚು ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬರುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ, ಕುಚ್ಚು ಹಾಕಿ ತೋರಿಸ್ತೀನಿ ನಾನು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲ್ ಈಸಿ, ಆದರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ 3 ಚೈನಲ್ಲಿ ಕುಚ್ಚು ಹಾಕೊಳ್ಳಿ. ಪೂರ್ತಿ ಮಾಡಿ ತೋರಿಸ್ತೀನಿ.